ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನಾನು ನಿನ್ನೆನೇ ಗೊತ್ತಿದೆ ನಿಮಗೆಲ್ಲರಿಗೂ ಕಟ್ಟಾ ಪಾನಿನ ಮಾಡಿದ್ದೆ ಪಾನಿಪುರಿಗೋಸ್ಕರ. ಇವತ್ತು ಸ್ವೀಟ್ ಪಾನಿನ ಈಸಿಯಾಗಿ ಮನೇಲೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇದಕ್ಕಿಂತ ಮುಂಚೆ ನಾನು ಬರೀ ಪಾನಿಪೂರಿನ ಮಾಡೋದನ್ನು ಕೂಡ ತೋರಿಸಿದ್ದೀನಿ. ಅದನ್ನು ಕೂಡ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡ್ರಿ, ಇದಕ್ಕೆ ನಾನೊಂದು ಪಾತ್ರೆಯನ್ನು ತಗೊಂಡು ಲಾಸ್ಟ್ ಟೈಮ್ ಪಲ್ಪನ್ನು ಮಾಡಿದ್ನಲ್ರಿ, ಹುಣಸೆ ಹಣ್ಣಿನ ಪಲ್ಪ್, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಅದಕ್ಕೆ ಹಾಕಿ ಇನ್ನು ಅರ್ಧ ನಾನು ಸ್ವೀಟ್ ಪಾನಿ ಮಾಡೋಕ್ಕೆ ಹಾಕ್ಕೊಂಡೆ. ಇವಾಗ ನೋಡ್ರಿ, ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 4ರಿಂದ 5 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ಸಣ್ಣ ಚಂಬಿಂದ ಅಂದರೆ ಒಂದು 4 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನೋಡ್ರಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟು ಆಮ್ಚೂರ್ ಪೌಡ್ರ್, ಇದನ್ನಾದರೂ ಹಾಕ್ಕೊಳ್ಬೋದು, ಪಾನಿಪುರಿ ಪೌಡ್ರ್ ಆದರೂ ಹಾಕ್ಕೊಳ್ಬೋದು, ಇಲ್ಲ ಜಲ್ಜೀರನಾದರೂ ಹಾಕ್ಕೊಳ್ಬೋದು, ಯಾವ್ದು ಹಾಕ್ಕೊಂಡ್ರೂ ಆಗುತ್ತೆ. ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲನೂ ಕೂಡ ಆಲ್ಮೋಸ್ಟ್ ಇವಾಗ ಸಿಗುತ್ತೆ ಫ್ರೆಂಡ್ಸ್. ಇವಾಗ ನೋಡ್ರಿ, ಸ್ವಲ್ಪ ನಾನು ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ, ಕಲರು ಚೆನ್ನಾಗಿ ಕಲರ್ ಬರಲಿ ಅಂತ. ನೀವು ಒಂದು ವೇಳೆ ಇದು ಬೇಡ ಅಂತ ಅಂದರೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಬರುತ್ತೆ ನೋಡ್ರಿ, ಅದನ್ನಾದರೂ ಹಾಕ್ಕೊಳ್ಬೋದು, ಕಲರು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದೆಲ್ಲ ಹಾಕಿ ಇಲ್ಲಿ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ 1 ಕುದಿನ ಕುದಿಸ್ಕೊಳ್ಬೇಕು. ನೋಡಿ ಎಷ್ಟು ಈಸಿ ಅಲ್ವಾ ಸ್ವೀಟ್ ಪಾನಿನೂ. ನಾವು ಹೊರಗಡೆ ಎಲ್ಲ ಅನ್ಕೊತಿರ್ತೀವಿ ಫ್ರೆಂಡ್ಸ್, ಸ್ವೀಟ್ ಪಾನಿ ಹೆಂಗೆ ಮಾಡ್ತಾರೆ, ನಾವು ಮನ್ಯಾಗ ಮಾಡಿದ್ರೆ ಹಿಂಗಾಗಲ್ಲ ಅಂಥೇಳಿ. ಈ ಥರ ಮಾಡ್ಕೊಳ್ಳಿ. ಇವಾಗ ನೋಡಿ, ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಅಷ್ಟೇ ಹಾಕಿದರೆ ಸೇಮ್ ನಮಗೆ ಸ್ಟ್ರೀಟ್ ಸ್ಟೈಲು ಟೇಸ್ಟ್ ಬರೋದಿಲ್ಲ. ಇದ್ರ ಜೊತೆಗೆ ಸಕ್ಕರೆನೂ ಹಾಕ್ಕೊಳ್ಬೇಕು. ಸಕ್ಕರೆ ಮತ್ತು ಬೆಲ್ಲ ಹಾಕ್ಕೊಂಡ್ರೇ ಆ ಟೇಸ್ಟು ಕರೆಕ್ಟಾಗಿ ಬರುತ್ತೆ. ಇದೊಂದು ಒಳ್ಳೆ ಟ್ರಿಕ್ ಅಂತಲೇ ಹೇಳ್ಬೋದು. ನೋಡಿ, ಇದೆಲ್ಲ ಹಾಕಿದಾದ್ಮೇಲೆ ಚೆನ್ನಾಗಿ ಒಂದ್ಸಲ ಕುದಿಸ್ಬೇಕು. ಇವಾಗ ನೋಡ್ರಿ, ಹೊರಗಡೆ ಎಲ್ಲ ನಾವು ತಿನ್ನೋವಾಗ ಯಾವ ಥರ ಮಾಡ್ತಾರಪ್ಪ, ಇದು ಗಟ್ಟಿ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಅಂತ ಅನ್ಕೊತೀವಿ. ಇದಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ ನೋಡಿ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಕೂಡ ಇದಕ್ಕೆ ಹಾಕಿ ಕಲಿಸ್ಬಿಟ್ರೆ ಫುಲ್ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ತುಂಬ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ, ಇಷ್ಟೇ ನೋಡಿ, ಇದನ್ನ ಮಾಡೋದು ತುಂಬ ಅಂದರೆ ತುಂಬ ಈಸಿ. ನಾವು ಹೊರಗಡೆ ತಿನ್ನೋ ಬದಲು ಈ ಥರ ಮನೆಯಲ್ಲೇ ಸ್ವೀಟ್ ಪಾನಿ ಆಗಿರ್ಬೋದು, ಕಟ್ಟಾ ಪಾನಿ ಆಗಿರ್ಬೋದು, ನಾವು ಆರಾಮಾಗಿ ಮಾಡ್ಕೊಳ್ಬೋದು. ಇದನ್ನು ಒಂದ್ಸಲ ಕುದಿಸಿ ತೆಗೆದುಬಿಟ್ರೆ ಆಯಿತು, ಫುಲ್ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ನಾನು ನೆಕ್ಸ್ಟು ರೆಸಿಪಿಯಲ್ಲಿ ಅದರಲ್ಲಿ ಆಲೂಗಡ್ಡೆ ಸ್ಟಫಿಂಗನ್ನು ಮಾಡಿರ್ತಾರಲ್ರಿ, ಆ ರೆಸಿಪಿನೂ ಹಾಕ್ತಾಯಿದ್ದೀನಿ. ಯಾರೂ ಕೂಡ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ನಾನು ವಿಡಿಯೋ ಲೆಂದಿ ಆಗುತ್ತೆ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ಮತ್ತು ಕಟ್ಟಾ ಪಾನಿ, ಸ್ವೀಟ್ ಪಾನಿ, ಪಾನಿಪುರಿನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಹಿಂದಿನ ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಸಿಯಾಗಿ ಮನೇಲಿ ಸ್ವೀಟ್ ಪಾನಿನೂ ಕೂಡ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ. ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರುತ್ತಿರಿಸೋದನ್ನ ಮರಿಬೇಡಿ. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ವಿಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.